ಮೊದಲನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ. ಅಕ್ಟೋಬರ್ 2, ಬಿ. ಅಕ್ಟೋಬರ್ 4, ಸಿ. ಅಕ್ಟೋಬರ್ 8, ಡಿ. ಅಕ್ಟೋಬರ್ 9. ಟೈಮ್ ಔಟ್ ಆಗಿದೆ. ನಿಮ್ಮ ಉತ್ತರ ಈಗ ಸಿ. ಎ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ. ಗಾಂಧೀಜಿ ದಂಡಿ ಮೆರವಣಿಗೆಯನ್ನು ಎಲ್ಲಿಂದ ಆರಂಭಿಸಿದರು? ಎ. ರಾಜಸ್ಥಾನ್, ಬಿ. ಅಹಮದಾಬಾದ್, ಸಿ. ಅಜ್ಮೀರ್, ಡಿ. ಮುಂಬೈ. ನಿಮ್ಮ ಆಯ್ಕೆ ಅಹಮದಾಬಾದ್ನಲ್ಲಿ ಗಾಂಧೀಜಿ ದಂಡಿ ಮೆರವಣಿಗೆ. ನಿಂತಿರುವಾಗ ಯಾವ ಜೀವಿ ನಿದ್ರಿಸುತ್ತದೆ? ಎ. ಕರಡಿ, ಬಿ. ಎಮ್ಮೆ, ಸಿ. ಹಸು, ಡಿ. ಕುದುರೆ. ಟೈಮ್ ಔಟ್ ಆಗಿದೆ. ನಿಮ್ಮ ಉತ್ತರ ಡಿ. ಕುದುರೆ ನಿಂತಿರುವಾಗಲೂ ನಿದ್ದೆ ಮಾಡುತ್ತದೆ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ. ಭಗತ್ ಸಿಂಗ್, ಬಿ. ಮಹಾತ್ಮ ಗಾಂಧಿ, ಸಿ. ಸುಭಾಷ್ ಚಂದ್ರ ಬೋಸ್, ಡಿ. ಜವಾಹರ್ಲಾಲ್ ನೆಹರು. ನಿಮ್ಮ ಆಯ್ಕೆ ಮಹಾತ್ಮ ಗಾಂಧಿ ಆಗಿದೆ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಶಿಕ್ಷಕರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಎ. ಸೆಪ್ಟೆಂಬರ್ 5, ಸೆಪ್ಟೆಂಬರ್ 8, ಸಿ. ಅಕ್ಟೋಬರ್ 2, ಡಿ. ಅಕ್ಟೋಬರ್ 9. ನಿಮ್ಮ ಆಯ್ಕೆ ಈಗ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಣದ ವಿಷಯದಲ್ಲಿ ಯಾವ ರಾಜ್ಯವು ಮುಂದೆ ಇದೆ? ಎ. ದೆಹಲಿ, ಬಿ. ಮುಂಬೈ, ಸಿ. ಕೇರಳ, ಡಿ. ಗುಜರಾತ್. ಟೈಮ್ ಔಟ್ ಆಗಿದೆ. ನಿಮ್ಮ ಉತ್ತರ ಈಗ ಕೇರಳ ದೇಶ ಶಿಕ್ಷಣದಲ್ಲಿ ಅತಿ ಹೆಚ್ಚು ಮುಂದೆ ಇದೆ. ಕೆಂಪು ಬಣ್ಣ ಏನೇನು ಸಂಕೇತಿಸುತ್ತದೆ? ಅಪಾಯದ ಸಂಕೇತ ಹಾಗೂ ಸಂಚಾರ ನಿಲುಗಡೆ, ಬಿ. ಶಾಂತಿ ಸಂಕೇತ, ಸಿ. ಗೆಳೆತನದ ಸಂಕೇತ, ಡಿ. ಇವುಗಳಲ್ಲಿ ಯಾವುದು ಅಲ್ಲ? ಟೈಮ್ ಔಟ್ ಆಗಿದೆ. ಅಪಾಯದ ಸಂಕೇತ ಹಾಗೂ ಸಂಚಾರ ನಿಲುಗಡೆ. ಕೆಂಪು ಬಣ್ಣ ಸಂಕೇತ, ಅಪಾಯದ ಸಂಖ್ಯೆ, ಸಂಚಾರ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ. ಗೋದಾವರಿ, ಬಿ. ಕೃಷ್ಣಾ, ಸಿ. ಚಂಬಾಲಿ, ಡಿ. ಗಂಗಾ. ಟೈಮ್ ಔಟ್ ಆಗಿದೆ. ಡಿ. ಗಂಗಾ ಆಗಿದೆ. ಭಾರತದ ಉದ್ದವಾದ ನದಿ ಗಂಗಾ. ಗೋಲ್ಡನ್ ಟೆಂಪಲ್ ಯಾವುದಕ್ಕೆ ಸಂಬಂಧಿಸಿದೆ? ಎ. ಬೌದ್ಧ ಧರ್ಮ, ಬಿ. ಸಿಖ್ ಧರ್ಮ, ಸಿ. ಹಿಂದೂ ಧರ್ಮ, ಡಿ. ಕ್ರೈಸ್ತ ಧರ್ಮ. ಟೈಮ್ ಔಟ್ ಆಗಿದೆ. ಸಿಖ್ ಧರ್ಮ. ಗೋಲ್ಡನ್ ಟೆಂಪಲ್ ಯಾವುದಕ್ಕೆ? ಸಿಖ್ ಧರ್ಮಕ್ಕೆ ಸಂಬಂಧಿಸಿದೆ.